ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ನೀವು ನೋಡಿದ ಹಾಗೆ ಟೈಟಲ್ ಚೆನ್ನಾಗಿದ್ಯಾ? ಗಂಡನಿಂದ ತಿರಸ್ಕರಿಸಲ್ಪಟ್ಟರೂ ದೇವರಿಂದ ಮಹಿಮೆಗೊಳಿಸಲ್ಪಟ್ಟ ಸ್ತ್ರೀ ಲೇಯ. ಇವತ್ತು ಲೇಯಳ ಕುರಿತು ನಾವು ಧ್ಯಾನಿಸುವಾಗ ಆ ಒಂದು ರೀತಿ ಸ್ಥಿತಿಗತಿಯಲ್ಲಿ ಯಾರೆಲ್ಲ ತತ್ತರಿಸಿ ಹೋಗಿದ್ದಾರೋ, ಶೋಷಣೆಗೆ ಒಳಗಾಗಿದ್ದಾರೋ, ಅವರ ಮೇಲೆ ದೇವರ ಕೃಪೆ, ದೇವರ ಆಶೀರ್ವಾದ, ದೇವರ ಅಭಿಷೇಕ ಯಥೇಚ್ಛವಾಗಿ ಇಳಿದು ಬರಲಿ. ಆಮೇನ್. ನನ್ನ ಜೊತೆ ಸೇರಿ ಆಮೇನ್ ಎಂದು ಹೇಳೋಣ. ಪ್ರೈಸ್ ದ ಲಾರ್ಡ್. ಆದಿಕಾಂಡ 29ನೇ ಅಧ್ಯಾಯ ವಚನ 31. ಲೇಯಳ ಬಗ್ಗೆ ಯಾಕೋಬನಿಗೆ ಉದಾಸೀನ ಉಂಟಾಯಿತು. ಲೇಯ ಯಾಕೋಬನ ಹೆಂಡತಿ, ಮೊದಲನೆಯ ಹೆಂಡತಿಯಾಗಿ ಆಕೆಯನ್ನು ಸ್ವೀಕರಿಸಿಕೊಂಡಿದ್ದ. ಅದರ ಹಿನ್ನೆಲೆ ಬೇರೆ ಬೇರೆ. ತಂಗಿಯನ್ನ ಪ್ರೀತಿ ಮಾಡ್ದ, ಮಾವ ತಂಗಿನ ಕೊಡದೆ ಅಕ್ಕನ್ನ ಮದ್ವೆ ಮಾಡಿ ಇಟ್ಟ ಇರಬಹುದು. ಆದ್ರೆ ಮದುವೆ ಆದ ಮೇಲೆ ಈಕೆ ನನ್ನ ಹೆಂಡತಿ ಎಂದು ಸ್ವೀಕರಿಸಿದ ಮೇಲೆ ಜವಾಬ್ದಾರಿಯುತ ಗಂಡನಾಗಿ ನಡೆದುಕೊಳ್ಳಬೇಕಾದದ್ದು ಆತನ ಕರ್ತವ್ಯವಾಗಿತ್ತು. ಆದರೆ ಆತನಾದರೂ ಲೇಯಳ ಬಗ್ಗೆ ಉದಾಸೀನ ಅಂದ್ರೆ ತಿರಸ್ಕಾರ, ಕೇರ್ ಮಾಡೋದಿಲ್ಲ. ಇವತ್ತು ಅನೇಕ ಹೆಣ್ಣು ಮಕ್ಕಳು ಹೇಳ್ತಾರೆ, ಅಕ್ಕ ನನ್ ಬಗ್ಗೆ ನನ್ ಗಂಡನಿಗೆ ಒಂದು ಉದಾಸೀನ ಮನೋಭಾವ, ತಿರಸ್ಕಾರ ಮನೋಭಾವ. ನಾನೇ ದುಡ್ದು, ನಾನೇ ಸಂಪಾದನೆ ಮಾಡಿ, ನಾನೇ ಕುಟುಂಬನ ನಿಭಾಯಿಸ್ತಾ ಇದ್ರು ಸಹ ನನಗೆ ಗಂಡನ ಪ್ರೀತಿ ಅನ್ನೋದೇ ಇಲ್ಲ ಅಕ್ಕ. ಗಂಡ ನನ್ನ ಬಗ್ಗೆ ತುಂಬಾ ನೆಗ್ಲೆಕ್ಟ್ ಮಾಡ್ತಾರೆ, ತುಂಬಾ ಉದಾಸೀನತೆ. ಅದು ಮಾತ್ರವಲ್ಲ, ಚುಚ್ಚು ನುಡಿಗಳು, ಹಿಂಸೆ ಮಾತುಗಳನ್ನ ಆಡಿ ನನ್ನನ್ನ ತುಚ್ಛವಾಗಿ ಕಾಣುವಾಗ ಬಹಳ ನೋವಾಗುತ್ತದೆ ಎಂದು ದುಃಖದಿಂದ ಅನೇಕ ಹೆಣ್ಣು ಮಕ್ಕಳು ಹೇಳಿಕೊಳ್ಳುತ್ತಾರೆ. ಇಂದು ಧೈರ್ಯ ನಾವು ತೆಗೆದುಕೊಳ್ಳೋಣ. ಇಲ್ಲಿ ಲೇಯಳ ಬಗ್ಗೆ ಯಾಕೋಬನಿಗೆ ಉದಾಸೀನ ಉಂಟಾಯಿತು. ಇದನ್ನು ಕಂಡ ಸರ್ವೇಶ್ವರ ಸ್ವಾಮಿ, ಇದು ಪಂಚಿಂಗ್, ಇದನ್ನು ಕಂಡ ಸರ್ವೇಶ್ವರ ಸ್ವಾಮಿ, ಪ್ರೀತಿ ಮಾಡಬೇಕಾದ ಗಂಡ, ಜವಾಬ್ದಾರಿಯುತರಾಗಿ ನಡೆದುಕೊಳ್ಳಬೇಕಾದ ಗಂಡ, ತನ್ನ ಕರ್ತವ್ಯಗಳನ್ನು ನಿಭಾಯಿಸಬೇಕಾದ ಗಂಡ ಯಾವಾಗ ಅದರಲ್ಲಿ ಸೋತು ಹೋಗಿ ಹೆಂಡತಿಗೆ ತಿರಸ್ಕಾರ, ಉದಾಸೀನತೆ ಮಾಡುತ್ತಾರೋ ಅದನ್ನ ಯಾರು ನೋಡ್ತಾ ಇದ್ದಾರೆ? ಸರ್ವೇಶ್ವರ ಸ್ವಾಮಿ ನೋಡ್ತಾ ಇದ್ದಾರೆ. ಇವತ್ತು ನೀನು ಸುರಿಸುವ ಕಣ್ಣೀರು, ನಿನ್ನ ಮನಸ್ಸಿನ ವೇದನೆ, ನಿನ್ನ ದುಃಖ, ಪ್ರೀತಿಗಾಗಿ ನೀನು ಪಡುತ್ತಿರುವ ದಾಹ, ಇದೆಲ್ಲವನ್ನು ಸರ್ವೇಶ್ವರ ಸ್ವಾಮಿ ನೋಡ್ತಾ ಇದ್ದಾರೆ. ಧೈರ್ಯದಿಂದಿರೋಣ, ಸಂತೋಷ ಪಡೋಣ. ಈ ಸಮಯದಲ್ಲಿ ದೇವರಿಗೆ ಕೃತಜ್ಞತಾ ಸ್ತುತಿ ಸ್ತೋತ್ರ ಸಲ್ಲಿಸೋಣ. ಯೇಸುವೆ, ಈ ವಾಕ್ಯ ನನಗೆ ವಿಶ್ವಾಸವನ್ನ ತುಂಬುತ್ತಾ ಇದೆ. ನೀವು ನನ್ನನ್ನು ನೋಡ್ತಾ ಇದ್ದೀರಾ, ನನ್ನ ಪರಿಸ್ಥಿತಿಯನ್ನ ಅರಿತಿದ್ದೀರಾ, ನನ್ನ ಗಂಡನಿಂದ ನನಗೆ ದೊರಕುವ ಉದಾಸೀನತೆಯನ್ನ ನೀವು ನೋಡ್ತಾ ಇದ್ದೀರಾ ಅಂತ. ದೇವರು ಸುಮ್ಮನೆ ನೋಡುವ ದೇವರಲ್ಲ, ನೋಡುವ ದೇವರು. ಆ ಪರಿಸ್ಥಿತಿಯಲ್ಲಿ ಆಶೀರ್ವಾದವಾಗಿ ಮಾರ್ಪಡಿಸುವ ದೇವರು ನಮ್ಮ ಸರ್ವಶಕ್ತನಾದ ಸೈನ್ಯಗಳ ಕರ್ತರಾದ ಪ್ರಭು ಯೇಸು ಆಗಿದ್ದಾರೆ. ಪ್ರೈಸ್ ದ ಲಾರ್ಡ್. ನೋಡಿ, ಇದನ್ನು ಕಂಡ ಸರ್ವೇಶ್ವರ ಸ್ವಾಮಿ ಆಕೆಗೆ ತಾಯ್ತನವನ್ನು ಅನುಗ್ರಹಿಸಿದರು. ಪ್ರೈಸ್ ದ ಲಾರ್ಡ್. ಗಂಡ ಉದಾಸೀನ ಮಾಡ್ತಾ ಇದ್ರು ಸಹ ಆಕೆಯ ವೇದನೆಯನ್ನು ಕಂಡ ಸರ್ವೇಶ್ವರ ಸ್ವಾಮಿ ಆಕೆಗೆ ತಾಯ್ತನ ಅಂದ್ರೆ ಗರ್ಭ ಫಲವನ್ನ ಅನುಗ್ರಹಿಸಿದರು. ಇದರಲ್ಲಿ ಏನಕ್ಕ ವಿಶೇಷತೆ ಅಂತ ಕೇಳ್ಬೇಡಿ, ಇಲ್ಲಿ ಇನ್ನೊಂದು ಟ್ವಿಸ್ಟ್ ಇದೆ. ಏನಂದ್ರೆ, ಯಾಕೋಬ ಬಹಳವಾಗಿ ಪ್ರೀತಿ ಮಾಡ್ತಾ ಇದ್ದ ಲೇಯಳ ತಂಗಿ ರಾಖೇಲಳನ್ನು ಇನ್ನು ಹೆಚ್ಚು ಪ್ರೀತಿ ಮಾಡ್ತಾ ಇದ್ದ. ಆಕೆಗಾಗಿ 7 ವರ್ಷ, ಇನ್ನೂ 7 ವರ್ಷ, 14 ವರ್ಷ ಗುಲಾಮನಾಗಿ ದುಡಿದ. ಅಷ್ಟು ಪ್ರೀತಿ ರಾಖೇಲಳನ್ನ ಮಾಡ್ತಾ ಇದ್ದ. ಮದುವೆ ಆದ್ಮೇಲೆ ಇನ್ನೂ ಪ್ರೀತಿ ಜಾಸ್ತಿ ಮಾಡ್ದ. ಆದರೆ ಆಕೆಗೆ ಮಕ್ಕಳೇ ಇರದೆ ಆಕೆ ಬೇಚಾಡತೊಡಗಿದಳು. ನೋಡಿ, ಮುಂದಿನ ವಾಕ್ಯ ಹೇಳುತ್ತೆ, ರಾಖೇಲಳಾದರೋ ಬಂಜೆಯಾಗಿಯೇ ಉಳಿದಳು. ಆಕೆ ಬಂಜೆಯಾಗಿಯೇ ಉಳಿದಳು. ಆದರೆ ಲೇಯಳು, ನನಗೆ ಅನ್ಸುತ್ತೆ, ಯಾವಾಗ ಗಂಡನ ಪ್ರೀತಿ ಸಿಗಲಿಲ್ಲ, ಗಂಡನ ಉದಾಸೀನತೆ, ಗಂಡನ ತಿರಸ್ಕಾರ, ಗಂಡನ ಚುಚ್ಚು ನುಡಿಗಳಿಂದ ಬೇಸತ್ತ ಈ ಲೇಯ ಏನ್ ಮಾಡಿರ್ತಾಳೆ? ಹೆಚ್ಚು ದೇವರನ್ನ ಆಶ್ರಯಿಸಿಕೊಂಡಿರುತ್ತಾಳೆ. ಜಜ್ಜಲ್ಪಟ್ಟ ಹೃದಯ, ನೊಂದು ಬೆಂದ ಮನಸ್ಸು, ದೇವರಿಗೆ ಇಷ್ಟವಾದ ಯಜ್ಞ ಬಲಿ ಅನ್ನುವ ರೀತಿಯಲ್ಲಿ ಆಕೆ ನನಗೆ ಸಹಾಯಕ ಸರ್ವೇಶ್ವರನೇ ಎಂದು ಆಕೆ ದೇವರನ್ನೇ ಆಶ್ರಯಿಸಿಕೊಂಡಿದ್ದ ಕಾರಣ ಆಕೆಯ ಅವಮಾನವನ್ನು ನೀಗಿಸುವುದಕ್ಕಾಗಿ ತಾಯ್ತನವನ್ನ ದೇವರು ಅನುಗ್ರಹಿಸಿದರು. ಮುಂದಿನ ವಾಕ್ಯ ಬಹಳ ಸುಂದರವಾಗಿ ಹೇಳುತ್ತೆ, ಅದನ್ನ ಓದ್ ಬಿಡೋಣ. ಸಮಯ ಸ್ವಲ್ಪ ಜಾಸ್ತಿ ಆದ್ರೂ ತೊಂದರೆ ಇಲ್ಲ ಅಲ್ವಾ? ಲೇಯಳು ಗರ್ಭಿಣಿಯಾಗಿ ಗಂಡು ಮಗುವನ್ನು ಹೆತ್ತಳು. ಸರ್ವೇಶ್ವರ ನನ್ನ ದೀನ ಸ್ಥಿತಿಯನ್ನು ನೋಡಿದ್ದಾರೆ. ಇನ್ನು ಮುಂದೆ ಗಂಡ ನನ್ನನ್ನು ಪ್ರೀತಿಸುತ್ತಾನೆ. ಮೊದಲನೆಯ ಮಗು ಹುಟ್ಟಿದಾಗ ಆ ಮಗುವಿಗೆ ರೂಬೇನ್ ಎಂದು ಹೆಸರಿಟ್ಟಳು. ಯಾಕೆ?
ದೇವರು ನನ್ನ ದುರವಸ್ಥೆಯನ್ನ ನೋಡಿ ನನ್ನನ್ನು ಕರುಣಿಸಿ ನನ್ನನ್ನು ಆಶೀರ್ವದಿಸಿ ಈ ಮಗುವನ್ನ ಕೊಟ್ಟು ನನ್ನನ್ನ ಮಹಿಮೆ ಪಡಿಸಿದ್ದಾರೆ. ಈಗಲಾದರೂ ನನ್ನ ಗಂಡ ನನ್ನನ್ನು ಪ್ರೀತಿಸುತ್ತಾನೆ ಎಂದು ರೂಬೇನ್, ನನ್ನ ಗಂಡ ನನ್ನನ್ನು ಪ್ರೀತಿಸುತ್ತಾನೆ ಎಂದು ಹೆಸರಿಟ್ಟಳು. ಆಕೆ ಇನ್ನೊಮ್ಮೆ ಗರ್ಭಿಣಿಯಾಗಿ ಗಂಡು ಮಗುವನ್ನೇ ಹೆತ್ತಳು. ನಾನು ಗಂಡನ ಅಲಕ್ಷ್ಯಕ್ಕೆ ಗುರಿಯಾದೆ. ಇವತ್ತು ಯಾರೆಲ್ಲ ಈ ರೀತಿ ಸ್ಥಿತಿಯಲ್ಲಿದ್ದೀರಾ, ದೇವರನ್ನ ಆಶ್ರಯಿಸಿಕೊಳ್ಳಿ, ದೇವರನ್ನ ಪ್ರೀತಿಸಿ. ನಾನು ಗಂಡನ ಅಲಕ್ಷ್ಯಕ್ಕೆ ಗುರಿಯಾದೆ, ಇದನ್ನು ತಿಳಿದೆ ಸರ್ವೇಶ್ವರ ನನಗೆ ಈ ಮಗನನ್ನು ದಯಪಾಲಿಸಿದರು ಎಂದು ಹೇಳಿ ಆ ಮಗನಿಗೆ ಸಿಮಿಯೋನ್ ಎಂದು ಹೆಸರಿಟ್ಟಳು. ಮೊದಲನೇ ಮಗು ಆದ ನಂತರ ತಿರ್ಗಾ ಗಂಡ ಏನ್ ಮಾಡ್ತಾನೆ? ಅಲಕ್ಷ್ಯ, ಇನ್ನು ಹೆಚ್ಚು ಅಲಕ್ಷ್ಯ. ಯಾಕೆ ಹೇಳಿ? ರಾಕೇಲಳಿಗೆ ಮಗು ಆಗ್ತಾ ಇಲ್ವಲ್ಲ, ಆಕೆ ಮೇಲೆ ಇನ್ನೂ ಪ್ರೀತಿ, ಇನ್ನೂ ಪ್ರೀತಿ, ಇನ್ನೂ ಪ್ರೀತಿ. ಲೇಯಳ ಮೇಲೆ ಇನ್ನೂ ಉದಾಸೀನತೆ. ಆದ್ರೆ ಆಕೆ ಹೇಳ್ತಾಳೆ, ದೇವರು ನನ್ನ ಅಲಕ್ಷ್ಯವನ್ನ ಗುರುತಿಸಿ ನನಗೆ ಮತ್ತೊಂದು ಮಗುವನ್ನು ಕೊಟ್ಟು ಮಹಿಮೆ ಪಡಿಸಿದ್ದಾರೆ ಎಂದು ಆತನಿಗೆ ಸಿಮಿಯೋನ್ ಎಂದು ಹೆಸರಿಟ್ಟಳು. ಮತ್ತೊಮ್ಮೆ ಗರ್ಭಧರಿಸಿ ಗಂಡು ಮಗುವನ್ನ ಹೆತ್ತಳು. ಈಗಲಾದರೂ ನನ್ನ ಗಂಡನು ನಾನು ಒಂದಾಗುತ್ತೇವೆ, ಅವರಿಗೆ 3 ಮಂದಿ ಗಂಡು ಮಕ್ಕಳನ್ನು ಹೆತ್ತಿದ್ದೇನಲ್ಲವೇ ಎಂದು ಹೇಳಿಕೊಂಡು ಆ ಮಗುವಿಗೆ ಲೇವಿ ಎಂದು ಹೆಸರಿಟ್ಟಳು. ಇನ್ನು ಮೇಲಾದ್ರೂ ಗಂಡ ಲೇಯಳ ಕಡೆ ರಾಕೇಲಳ ಕಡೆ ನೋಡದೆ ನನ್ನನ್ನ ಪ್ರೀತಿ ಮಾಡ್ತಾಳೆ. ಆಕೆ ಪ್ರೀತಿಗಾಗಿ ದಾಹಗೊಂಡಳು ಅಲ್ವಾ? ಪ್ರೀತಿ, ಆ ಗೌರವ, ಆ ಒಂದು ಕೇರ್ ತೆಗೆದುಕೊಳ್ಳುವ ಮನೋಭಾವ ಅದರಲ್ಲಿ ಇರಲಿಲ್ಲ. ಆತ ಮಗದೊಮ್ಮೆ ಗರ್ಭಧರಿಸಿ ಈ ಸಾರಿಯು ಗಂಡು ಮಗನನ್ನೇ ಎತ್ತಳು. ಈಗ ಸರ್ವೇಶ್ವರ ಸ್ವಾಮಿಯನ್ನು ಸ್ತುತಿ ಮಾಡುತ್ತೇನೆ. ನೋಡಿ, 3 ಜನ ಗಂಡು ಮಕ್ಕಳಿಗೆ ಹೇಳ್ತಾಳೆ, ಈಗಲಾದರೂ ಗಂಡ ನನ್ನ ಪ್ರೀತಿ ಮಾಡ್ತಾನೆ, ಈಗಲಾದರೂ ಗಂಡ ನನ್ನ ಪ್ರೀತಿ ಮಾಡ್ತಾನೆ ಅಂತ. ಆದ್ರೆ 3 ಮಕ್ಕಳಾದ್ರೂ ಸಹ ಗಂಡನ ಪ್ರೀತಿ ಅರಳಿದ್ದು ಇಲ್ಲಿ ಕಂಡು ಬರಲ್ಲ. ಕೊನೆಗೆ ಅವಳು ಡಿಸೈಡ್ ಮಾಡ್ತಾಳೆ, ಈ ಗಂಡನ ಪ್ರೀತಿ ಬೇಡವೇ ಬೇಡ, ನನಗೆ ದೇವರ ಪ್ರೀತಿ ಇದ್ದರೆ ಸಾಕು. ನನ್ನ ಸವತಿ ರಾಕೇಲಳ ಮುಂದೆ ನನ್ನನ್ನು ಮಹಿಮೆ ಪಡಿಸಿದ ದೇವರಿಗೆ ಕೃತಜ್ಞತಾ ಸ್ತುತಿ ಸ್ತೋತ್ರವನ್ನ ಸಲ್ಲಿಸುತ್ತೇನೆ. ಇನ್ನು ಮೇಲೆ ನಾನು ದೇವರಿಗೆ ಸ್ತೋತ್ರ ಮಾಡುತ್ತೇನೆ. ಇನ್ನು ಮೇಲೆ ನಾನು ದೇವರನ್ನ ಹೆಚ್ಚಾಗಿ ಪ್ರೀತಿಸುತ್ತೇನೆ. ಮನುಷ್ಯರ ಪ್ರೀತಿಗಿಂತ ದೇವರ ಪ್ರೀತಿ ಎಷ್ಟೋ ಲೇಸು ಎಂದು ಈ ದೇವರನ್ನ ಸ್ತುತಿಸುತ್ತೇನೆ ಎಂದು ಆ ಮಗನಿಗೆ ಯೂದ ಎಂದು ಹೆಸರಿಟ್ಟಳು. ಅದು ಯಹೂದ್ಯ ಜನಾಂಗ. ಯೂದ ಎಂದರೆ ಸರ್ವೇಶ್ವರನಿಗೆ ಸ್ತುತಿಯಾಗಲಿ, ಸ್ತುತಿಯಾಗಲಿ, ಸ್ತುತಿಸುವ ಮನಸ್ಸು, ಸ್ತುತಿಸುವ ಕೃಪೆ. ಆ ಸ್ತುತಿಯ ಸಂತಾನ ಯೂದ ಆಕೆಯ ಮೂಲಕ ಉಂಟಾಯಿತು. ಇದರಿಂದ ನಮಗೆ ತಿಳಿಯುವುದೇನೆಂದರೆ, ಇವತ್ತು ನೀವು ಎಂಥ ಸ್ಥಿತಿಯಲ್ಲಿದ್ದರೂ ಸರ್ವೇಶ್ವರನನ್ನ ಹುಡುಕಿರಿ, ಉಳಿದುದೆಲ್ಲವೂ ನಿಮಗೆ ಸೇರಿಸಿ ಕೂಡಿಸಿ ಕೊಡಲಾಗುವುದು. ಕೊನೆಗೆ ಈ ಒಂದು ಫ್ಯಾಮಿಲಿಯ ಎಂಡಿಂಗ್ ನೋಡ್ಬೇಕು. ಎಂಡಿಂಗ್ ಅಲ್ಲಿ ಏನಾಗುತ್ತಂದ್ರೆ, ಗಂಡ ಹೇಳ್ತಾನೆ, ರಾಕೇಲಳು ಸತ್ತೋಗ್ತಾಳೆ, ಆ ರಾಕೇಲಳಿಗೂ ಮಕ್ಕಳಾಗುತ್ತೆ ಆಮೇಲೆ. ಆದ್ರೆ ನಾನು ಸತ್ತಾಗ ನನ್ನ ಮೊದಲನೇ ಹೆಂಡತಿ ಲೇಯಳ ಸಮಾಧಿಯ ಪಕ್ಕದಲ್ಲೇ, ಆಕೆಯ ಸಮಾಧಿಯಲ್ಲಿಯೇ ನನ್ನನ್ನು ಸಮಾಧಿ ಮಾಡಿರಿ ಎಂದು ಆಕೆಯ ಮೇಲಿನ ಪ್ರೀತಿ ಅಂಕುರಿಸುವಂತೆ ದೇವರೇ ಮಾಡಿದ್ದನ್ನ ನಾವು ನೋಡುತ್ತೇವೆ. ಕರ್ತನಾದ ಯೇಸುವೇ, ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯರ ಕುಟುಂಬಗಳ ನಿಮ್ಮ ಕರಗಳಿಗೆ ಸಮರ್ಪಿಸ್ತೇನೆ. ವಿಶೇಷವಾಗಿ ಎಲ್ಲ ಕುಟುಂಬಗಳಿಗಾಗಿ ಪ್ರಾರ್ಥನೆ ಮಾಡುತ್ತೇನೆ. ತಂದೆ ತಾಯಿಯರಿಂದ ತಿರಸ್ಕರಿಸಲ್ಪಟ್ಟ ಮಕ್ಕಳು, ಅಲಕ್ಷ್ಯ ಮಾಡಲ್ಪಟ್ಟ ಮಕ್ಕಳು, ಗಂಡನಿಂದ ತಿರಸ್ಕರಿಸಲ್ಪಟ್ಟ ಹೆಂಡತಿಯರು, ಗಂಡನ ಚುಚ್ಚು ನುಡಿಗಳಿಂದ ತತ್ತರಿಸಿ ಹೋಗಿರುವ ಹೆಣ್ಣು ಮಕ್ಕಳು, ಗಂಡನ ಅನೈತಿಕ ಸಂಪರ್ಕದಿಂದ ಏನು ಮಾಡಬೇಕೆಂದು ತೋಚದೆ ಕತ್ತಲೆ ಕೋಣೆಯಲ್ಲಿ ಕುಳಿತು ಗೋಳಾಡುತ್ತಿರುವ ಹೆಣ್ಣು ಮಕ್ಕಳು, ಅಪ್ಪ, ಇನ್ನು ಕೆಲಸ ಮಾಡುವ ಸ್ಥಳದಲ್ಲಿ ಆಫೀಸರ್ಸ್ ಗಳಿಂದ ಅಲಕ್ಷ್ಯಕ್ಕೆ, ತಿರಸ್ಕಾರಕ್ಕೆ ಗುರಿಯಾಗಿ ತತ್ತರಿಸಿ ಹೋಗಿರುವ ಗಂಡು ಮಕ್ಕಳು, ಎಲ್ಲರನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ಮನುಷ್ಯನಿಂದ ನೀನು ತಿರಸ್ಕರಿಸಲ್ಪಟ್ಟರೂ ನಿನ್ನ ದುರವಸ್ಥೆಯನ್ನ ನೋಡುವ ದೇವರು ನಿನ್ನನ್ನು ಅವರ ಮುಂದೆಯೇ, ಶತ್ರುಗಳ ಮುಂದೆ ನಿನಗೆ ಔತಣವನ್ನ ಏರ್ಪಡಿಸಿ ನಿನ್ನನ್ನು ಮಹಿಮೆಯ ಸ್ಥಾನಕ್ಕೆ ಏರಿಸುತ್ತೇನೆ ಎಂಬ ವಾಗ್ದಾನ ವಾಕ್ಯ ಪ್ರತಿಯೊಬ್ಬರಲ್ಲಿ ಕಾರ್ಯ ಮಾಡುವಂತೆ ಅವರ ದುರವಸ್ಥೆ ನೀಗಿ ಹೋಗಲಿ, ಅಲಕ್ಷ್ಯ ನೀಗಿ ಹೋಗಲಿ, ಪವಿತ್ರಾತ್ಮರ ಪ್ರೀತಿ ಒಬ್ಬೊಬ್ಬರ ಹೃನ್ಮನಗಳಲ್ಲಿ ಯಥೇಚ್ಛವಾಗಿ ಸುರಿಸಲ್ಪಡಲಿ. ಅವರ ದುರವಸ್ಥೆ ನೀಗಿ ಮಹಿಮೆಯ ಪಾತ್ರೆಗಳಾಗಿ ನಿಮಗೆ ಸಾಕ್ಷಿಯಾಗಿ ನಿಲ್ಲುವಂತೆ ದೇವರನ್ನು ಸ್ತುತಿಸುತ್ತೇನೆ. ಎಲ್ಲಾ ಸಮಯ ಸಂದರ್ಭಗಳಲ್ಲಿ ಯೇಸುವನ್ನು ಪ್ರೀತಿಸುತ್ತೇನೆ. ಯೇಸುವಿಗೆ ಕೃತಜ್ಞತಾ ಸ್ತುತಿ ಸ್ತೋತ್ರ ಸಲ್ಲಲಿ ಎಂದು ನಿಮ್ಮನ್ನು ಪ್ರೀತಿಸಿ ಎಲ್ಲವನ್ನೂ ಪಡೆದುಕೊಳ್ಳುವ ಕೃಪೆ ಅವರಿಗೆ ಲಭಿಸಲಿ. ನಾನಾದರೂ ಜೀವಮಾನ ಕಾಲವೆಲ್ಲ ದೇವರನ್ನ ಸ್ತುತಿಸಿ ಮಹಿಮೆ ಪಡಿಸುವೆನು. ಶುಭವು ಕೃಪೆಯು ನನ್ನನ್ನು ಹಿಂಬಾಲಿಸುವುದು. ಆ ವಾಕ್ಯ ವಾಗ್ದಾನ ನಮ್ಮೊಬ್ಬೊಬ್ಬರ ಕುಟುಂಬಗಳಲ್ಲಿ, ನಮ್ಮ ಜೀವಿತದಲ್ಲಿ ನೆರವೇರುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್.